ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ಬಂದಿದ್ದೀನಿ ಒಂದು ಪ್ಲೇಸ್ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ. ಅದು ಯಾವುದಂತಂದರೆ ಕೊಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ಲು. ನಾನು ನನ್ನ ಫ್ರೆಂಡು ಫ್ಯಾಮ್ಲಿ ಜೊತೆ ಬರಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಸೊ ಬಂದಿದ್ದೀವಿ ನೋಡಿ. ಇಲ್ಲಿ ಬಂದು ಎಂಟ್ರಿ ಕೊಟ್ಟು ನೋಡಿದರೆ ಇಷ್ಟೊಂದು ರಶಪ್ಪ, ನೋಡೋದೇ ಇಲ್ಲ. ಅದಕ್ಕೆ 4 hours ನಾವು ಕ್ಯೂ ಅಲ್ಲಿದ್ವಿ. ಅಷ್ಟೊಂದು ರಶ್ ಇತ್ತು. ಅದರ ನಡುವೆ ಅಲ್ಲಿ ತೇರು ಕೂಡ ಎಳಿತಾ ಇದ್ರು ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇನ್ನೊಂದು ಹೇಳಬೇಕಂತಂದರೆ, ಬೆಳಗ್ಗೆ ಹೊತ್ತು ಮಹಾಲಕ್ಷ್ಮಿ ಟೆಂಪಲ್ ಮುಂದೆ ಅಲ್ಲಿ ಥಾಲಿಪಟ್ಟಿ ಮತ್ತು ಪಡ್ಡನ್ನು ಮಾರ್ತಿರ್ತಾರೆ. ಟಿಫನ್ ನಾವು ಮಾಡ್ಬೋದು. ಬಟ್ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ವಿ ಅಂತ ಬ್ಯಾಡ್ ಫೀಲ್ ಆಯಿತು. ಬಟ್ ಅಲ್ಲಿ ತಿನ್ನೋಕ್ಕಾಗಲಿಲ್ಲ, ಹೊಟ್ಟೆ ಫುಲ್ ಆಗಿತ್ತಲ್ಲ. ಸೊ ನಮಗೆ ತಿನ್ನೋಕ್ಕಾಗಲಿಲ್ಲ. ಅದನ್ನು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋರಿದ್ದರೆ ಅಲ್ಲಿ ಒಂದು ಸರಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ನೋಡಿ ಇಲ್ಲಿ ಕ್ಯೂ ಅಲ್ಲಿದ್ದೀವಿ. ಏನು ಮಾಡಿದರೂ ಕ್ಯೂ ಮುಂದೆ ಹೋಗ್ತಾನೆ ಇರಲಿಲ್ಲ. ಹಾಗೆ ಹುಡುಗರು ಬೇಸತ್ತಿದ್ರಲ್ಲ, ಅದಕ್ಕೆ ಅಲ್ಲಿ ಒಂದು 4 ಚೇರ್ ಇದ್ವು. ಅಲ್ಲೇ ನಮ್ಮ ಹುಡುಗರನ್ನು ಕೂರಿಸಿದ್ವಿ. ಆಮೇಲೆ ನಾವು ಕ್ಯೂ ಅಲ್ಲಿ ಮುಂದೆ ಹೋದ್ಮೇಲೆ ಕರಿತೀವಿ ಅಂತ ಹೇಳಿ ಕೂಡಿಸ್ಬಿಟ್ಟಿದ್ವಿ. ನೋಡಿ ಇಲ್ಲಿ ಕುಂತಿದ್ದಾರೆ ನೋಡಿ ಎಲ್ಲರೂ. ನಾವು ಹುಣ್ಣಿಮೆ ದಿನ ಬಂದಿದ್ವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ. ಹಾಗೆ ಮತ್ತು ಊಟದ್ದು ಟೋಕನ್ ಕೂಡ ಕೊಟ್ಟಿದ್ದರು. ಬಟ್ ನಾವು ಊಟ ಮಾಡ್ಕೊಳ್ಳಿಲ್ಲ, ರಶನ್ನು ನೋಡಿ ಹಾಗೆ ಹೋದ್ವಿ. ಯಾಕಂದರೆ ನಾವು ಬೇರೆ ಕಡೆ ಹೋಗಬೇಕಿತ್ತಲ್ಲ, ಅದಕ್ಕೆ ನಾವು ಹಾಗೆ ಹೋದ್ವಿ. ನೀವು ಯಾವಾಗಾದರೂ ಕೊಲ್ಹಾಪುರಿಗೆ ಹೋದರೆ ಮಹಾಲಕ್ಷ್ಮಿ ಟೆಂಪಲನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಬಾಯ್.